ಇನ್ನು ಧಾರವಾಡದಲ್ಲಿ ಮಳೆಯಿಂದಾಗಿ ಈರುಳ್ಳಿ ಬೆಳೆಗೂ ಕೂಡ ಸಂಕಷ್ಟ ಎದುರಾಗಿದೆ. ಮಳೆಯಿಂದಾಗಿ ಸುಳಿ ರೋಗಕ್ಕೆ ತುತ್ತಾಗಿರುವಂತ ಈರುಳ್ಳಿ ಬೆಳೆ. ಧಾರವಾಡದಲ್ಲಿ ಈಗ ಈರುಳ್ಳಿ ಬೆಳೆಗೂ ಕೂಡ ತೊಂದರೆ ಆಗ್ತಿರೋದು. ಮಳೆಯಿಂದಾಗಿ ಸುಳಿ ರೋಗಕ್ಕೆ ತುತ್ತಾಗ್ತಿರುವಂತ ಈರುಳ್ಳಿ ಬೆಳೆ. ನರಸಿಂಹಮೂರ್ತಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಧಾರವಾಡ ಜಿಲ್ಲೆಯಲ್ಲಿ ಈರುಳ್ಳಿಯೂ ಕೂಡ ಒಂದು ಪ್ರಮುಖ ಬೆಳೆ. ಉತ್ತಮವಾಗಿ ಈರುಳ್ಳಿ ಬೆಳೆ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿನ ಬಹುತೇಕ ರೈತರು ಇದೇ ಬೆಳೆ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ಈ ಬಾರಿ ಹೆಚ್ಚಿನ ಮಳೆಯಿಂದಾಗಿ ಈ ಒಂದು ಈರುಳ್ಳಿ ಬೆಳೆಗೆ ಸುಳಿ ರೋಗ ಶುರುವಾಗಿದೆ. ಇದರಿಂದಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿರುವಂತಹ ರೈತರು ಕಂಗಾಲಾಗಿದ್ದಾರೆ. ನಾವೀಗ ನಿಂತಿರೋದು ಈ ಸೊಟಕನಾಳ್ ಗ್ರಾಮದ ಬಳಿ ಇರುವಂಥ ಒಂದು ಹೊಲ. ಇದು ನವಲಗುಂದ ತಾಲೂಕಿನ ಸೊಟಕನಾಳ್ ಗ್ರಾಮದ ಬಳಿ. ಇಲ್ಲಿ ಯಾವ ರೀತಿ ಸಮಸ್ಯೆ ಆಗಿದೆ ಅನ್ನೋದನ್ನು ನೀವು ನೋಡ್ಬೋದು. ಈ ಒಂದು ಉತ್ತಮವಾಗಿತ್ತು, ಮುಂಚೆ ಉತ್ತಮವಾದ ಬೆಳೆಯನ್ನು ಬಂದಿತ್ತು. ಆದರೆ ಅದಕ್ಕೆ ಈಗ ಸುಳಿ ರೋಗ ಆಗಿರೋದ್ರಿಂದ ಅದು ನಿಧಾನವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಅದಾದ ನಂತರ ಅದು ಕೆಳಗಡೆ ಬಿದ್ದುಬಿಡುತ್ತೆ. ಅಂದರೆ ಕೆಳಗಡೆ ಕಾಯಿ ದೊಡ್ಡ ಗಾತ್ರದ ಆಗೋದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ರೈತರಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡ್ರು ಕೂಡ ಒಂದೇ ಒಂದು ರೂಪಾಯಿ ಲಾಭನೂ ಕೂಡ ಆಗದಂಥ ಪರಿಸ್ಥಿತಿಯಲ್ಲಿ ಇವರು ಇರ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು, ಒಬ್ಬ ರೈತರು ಇಲ್ಲಿ ಅವುಗಳನ್ನು ಪರೀಕ್ಷಿಸ್ತಾ ಇದ್ದಾರೆ. ಯಾವ ರೀತಿ ಅವರು ಪರೀಕ್ಷಿಸ್ತಾ ಇದ್ದಾರೆ ನೋಡ್ಬೋದು. ಅಂದರೆ ಆ ಒಂದು ಸುಳಿ ರೋಗ ಬಂತು ಅಂದರೆ ಆ ಒಂದು ಬೆಳೆ ಹೀಗಾಗಿ ಆ ಒಂದು ಸಮಸ್ಯೆಯಿಂದ ರೈತರು ಬಳಲ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬನ್ನಿ, ಹಾಗಾದರೆ ಇಲ್ಲಿ ರೈತರೊಬ್ಬರು ಗೊಬ್ಬರವನ್ನು ಸಿಂಪಡಿಸ್ತಾ ಇದ್ದಾರೆ, ಅಂದರೆ ಇಲ್ಲಿ ಎರಸ್ತಾ ಇದ್ದಾರೆ, ಅವರನ್ನು ಕೇಳೋಣ. ಇಲ್ಲಿ ಯಾವ ರೀತಿ ಒಂದು ಗಿಡವನ್ನು ತೆಗೆದುಕೊಂಡು ಬನ್ನಿ. ಈಗ ನೋಡಿ ತೋರಿಸ್ತಾ ಇದ್ದಾರೆ ರೈತರು ಯಾವ ರೀತಿ ಆಗುತ್ತೆ ಅಂತ. ಯಾವ ರೀತಿ ಇದು ಏನು ಸಮಸ್ಯೆ ಆಗಿದೆ ಈಗ ನಿಮ್ಗೆ? ಅದ ರೀ, ಇದು ತಂಪು ಹೆಚ್ಚಾಗೈತೆ ಅನ್ನೋದು ಗೊತ್ತಿಲ್ಲ, ಏನಿಲ್ಲ. ಒಟ್ಟು ತಂಪು ಹೆಚ್ಚಾಗಿ ಸುಳ್ಳು ರೋಗ ಬಿದ್ದಾರ್ಗತೆ ಆಗಿಬಿಟ್ಟಾವು. ಏನ್ರಿಪ್ಪ, ಈಗ ಅದಕ್ಕೆ ನಾವು ಗೊಬ್ಬರ ಹೊಡೆದ್ರೆ ಏನು ಸುಧಾರಿಸ್ತಾವಂತೇಳಿ ಗೊಬ್ಬರ ಹೊಡಿಯಾಕತ್ತೇವೆ. ಇದು 10-26 ಪುಟೇಸ್ ಕೂಡಿಸಿ ಗೊತ್ತಾಗತ್ತೇವೆ ರೀ. ಎಷ್ಟು ಖರ್ಚು ಮಾಡ್ಕೊಂಡ್ರಿ ಒಂದು ಎಕರೆಕ್ಕೆ? ಒಂದು ಎಕರೆಕ್ಕೆ 30 ಮಟ ಬರ್ತೈತೆ ರೀ ಇದು ಖರ್ಚು. 30-40 ಮಟ ಕಳಿವು ಅದಂದ್ರೆ ಒಂದು 30-40 ಮಟ 50 ಮಟನೂ ದಾಟೆ ಬಿಡ್ತೈತೆ ರೀ ಇದು. ಇದು ಗೊಬ್ಬರ ಬೀಜ ಕಳಿವು ಅಂದರೆ ಕಳಿಯದ್ದು ಭಾಳ ಐತ್ರಿ ಇದ್ರದ್ದು. ಹ್ಞೂ ರೀ, ಇದು ರೈತರು ಸುಮಾರು 30,000-50 ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡ್ರು ಕೂಡ ಈಗ ನಮಗೆ 1 ರೂಪಾಯಿ ಲಾಭ ಬರೋದಿಲ್ಲ. ಈ ಒಂದು ರೋಗದಿಂದ ನಾವು ಕಂಗೆಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರೈತರಿಗೆ ಈ ಒಂದು ಸಮಸ್ಯೆ ಮಾತ್ರ ಆತಂಕವನ್ನು ತಂದಿದ್ದು ನಿಜ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ, ಪ್ಯಾಟಿ TV9 ಧಾರವಾಡ.